ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಬಟ್ ಸಂಡೇ ಎಲ್ಲ ರಾಮ ಮಲ್ಕೊಂಡಿರ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಗೆ ಇವತ್ತು ಇಂಟರ್ನಲ್ಸ್ ಇದೆ, ಸೊ ಹೋಗ್ಲೇಬೇಕು ಬರೆಯೋಕ್ಕೆ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಇಂಟರ್ನಲ್ಸು. 3 ಡೇಸಿಂದ ಇಂಟರ್ನಲ್ಸ್ ಆಗ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಲಾಸ್ಟ್ ಇಂಟರ್ನಲ್. ಇದೇನು ಅಷ್ಟು ಟೆನ್ಷನ್ ಇಲ್ಲ, ಹಾಗಾಗಿ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗೆಲ್ಲ ರೆಡಿ ಆಯಿತು, ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ನೋಡ್ಬೇಕು ಇವಾಗ. ಆಫ್ ತಗೊಂಬಂದ. ಬೆಳಗ್ಗೆ ಲೇಟ್ ಆಗುತ್ತೆ ಗೈಸ್. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ನನ್ನ ಮಮ್ಮನ್ನೆಲ್ಲ ಎಬ್ಬಿಸ್ತಿಲ್ಲ. ತಿಂಡಿ ಮಾಡ್ಕೊಡಿ ಅಂತ, ಇಲ್ಲೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ರೈಸ್ ಬಾತ್ ತಿಂತಾ ಇದ್ದೀನಿ ವಿತ್ ವಡೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಈ ಬಾಕ್ಸ್ ಹೆಂಗ್ ಓಪನ್ ಮಾಡೋದಂತ ಚಾಟ್ ಜಿಪಿಟಿಗೆ ಆಗ್ತಾವನ್ಗೆ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅದು ಫೋಟೋ ತಗೊಂಡು ಚಾಟ್ ಜಿಪಿಟಿಗೆ ಆಗ್ತಾವನೆ. ಯಾವ ತರ ಕಲೆ ಚಂದು, ನೀನ್ ಎಲ್ಲಾನು ಚಾಟ್ ಜಿಪಿಟಿ ಕೇಳೇನೆ ಮಾಡದ. ಯಾವ್ದು ಸ್ವಲ್ಪ ಚಾಟ್ ಜಿಪಿಟಿ ಹೇಳಂತ ಮಾತ್ರ ಚಾಟ್ ಜಿಪಿಟಿ ಸೊಲ್ಯೂಷನ್. ಓಕೆ, ಏನೇ ಪ್ರಾಬ್ಲಮ್ ಆದ್ರೆ ಚಾಟ್ ಜಿಪಿಟಿ ಕೇಳ್ತದೆ. ಬಂದಾಳು ಲೇಖನ ಐಡಿಯಾ ಕೊಡ್ತಾಳೆ. ಬಾರ ಇದನ್ನ ಓಪನ್ ಮಾಡಕ್ ಹೇಳ್ಕೊಡು. ಲೇಖನ ಬಾಯ್ಲಿ ಏನ್ ಚಂದ್ರ ಇದೀಗ ಓಪನ್ ಮಾಡ್ಬೇಕು ಇವಾಗ. ಸುಮ್ನಿರೆ, ನಾನು ಓಪನ್ ಮಾಡ್ಬಿಡ್ತೀನಿ. ಆಮೇಲೆ ರೂಮಲ್ಲಿ ನಂದು ಐತೆ. ಇದೊಂದು ಜನ್ಮವೇ. ಓಪನ್ ಮಾಡ್ತಾ ಇದೀನಿ. ಸುಮ್ನೆ ಕಟ್ ಮಾಡು ಬಿಡ ಹೋಗು. ಈ ತರ ಮೆಂಟ್ಲವಳು, ಅದಕ್ಕೆ ಮುಖ ತೋರಿಸ್ಕೊಳ್ಳಲ್ಲ. ತೋರ್ಸ್ಕೊಂಡು ಎಷ್ಟಾದ್ರೂ ಇರ್ಲಿ, ನಿನ್ಗೆ ಯಾಕೆ ಇಲ್ಲ. ನೋ ಏನೋ ಒಂದು ಏನಾದ್ರು ಯಾರ್ದಾದ್ರು ರೋಸ್ಟ್ ಮಾಡೋ ವಿಡಿಯೋ, ಮತ್ತೆ ಕೆಲವೊಂದು ವಿಡಿಯೋದಲ್ಲಿ ಫುಲ್ ಬರ್ಕೋತಿರ್ತಾಳೆ ಬಾಯಿ. ಇದ್ರಲ್ಲಿ ಮಾತ್ರ ಏನ್ ತರ ಮೈಕ್ ಕೊಡ್ಲಾ? ಹೇಳ್ತೀಯಾ? ಬೇಡ, ನನ್ನ ವಾಯ್ಸೇ ಮೈಕು. ಇದೊಂದೇ ಗೈಸ್ ಇಲ್ಲಿವರೆಗೂ ನಿಜ ಹೇಳಿರೋದು, ವಾಯ್ಸೇ ಮೈಕ್. ಹೆಂಗ್ ಕಾಣ್ತಾ ಇದೀನಿ? ಚೆನ್ನಾಗಿಲ್ಲ. ಇದೆಲ್ಲ ಹಾಕೊಂಡು ಪೇಷಂಟ್ ತರ ಕಾಣ್ತಾ ಇದೀನಿ ಅಂತ ಗೊತ್ತು, ಆದ್ರೆ ಚಳಿ ನೋಡಿ. ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ ಬಂದವಳೆ, ಅದಕ್ಕೆ ಹೇರ್ಸ್ ಎಲ್ಲ ಬಿಟ್ಕೊಂಡ್ ಬಂದವಳೆ. ವಿಡಿಯೋ ತೆಗೆದ್ರೆ ಮುಖ ಮುಚ್ಕೊಳ್ಳೋರು ಇಲ್ಲವ್ರೆ. ಯಾಕೆ ಲೇಕಿ ನೀನ್ ಹಂಗ್ ಮುಖ ಮುಚ್ಕೊಳ್ಳೋದು? ಅವಳಿಗೆ ಅಷ್ಟೆಲ್ಲ ಭಯ ಭಕ್ತಿ ಇಲ್ಲ ಬಿಡು. ಮನೇಲಿ ನೋಡ್ತಾರೆ ಹೋಯ್ತಾರೆ ಅಂತ. ನಾಟಕ ಏನಾದ್ರು ಮಾಡಿದ್ರೆ ಬೈತಾರೆ, ಏನು ಮಾಡಿಲ್ಲ ಅಂದ್ರೆ ಯಾಕೆ ಬೈತಾರೆ? ಇವಳೆ ಹೀರೋಯಿನ್ ಅನ್ಕೊಂಡ್ಬಿಟ್ಟವಳೆ. ನನ್ ಬಂದಿದ ತಕ್ಷಣ ಮುಖ ಮುಚ್ಕೊಂಡು ಪೋಸ್ಟ್ ಬರೀ ಕೊಡ್ತಾಳೆ. ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಮುಂದೆ ಬರಕ್ ಇಷ್ಟ ಆಗಲ್ಲ. ಫೋಟೋ ಏನ್ರಲ್ಲಿ ತಕ್ಕಂತೀಯ? ಅದೋಕೆ, ಇದು ಇಲ್ಲ. ನಾನು ಆದ್ರೆ ಒಂದು ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ, ಆಯ್ತಾ? ಏನಿಲ್ಲ ಅಂದ್ರೆ ಒಂದ್ 150 ಫೋಟೋ ಅವೆ, ಅಷ್ಟ್ ತಕೊಂಡ್ ಎಲ್ಲೂ ಒಂದತ್ರ ಪೋಸ್ಟ್ ಮಾಡಲ್ಲ. ಇನ್ಸ್ಟಾದಲ್ಲಿ ಹಾಕಿರ್ಲಿಲ್ವಾ? ಏನು ಪೋಸ್ಟ್ ಮಾಡಲ್ಲ, ಸರಿ, ಬಟ್ ಪೋಸ್ಟು ಹಾಕಲ್ಲ, ಏನು ಹಾಕಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಲ್ಲ. ಏನೋ ಅವತ್ತೊಂದಿನ ಜಾಸ್ತಿ ಫೋಟೋ ತಕೊಬಿಟ್ಟವಳೆ ಅಂತ ಹಾಕೋಳಷ್ಟೇ. ಇವ್ರು ಏನೇ ಬಿಡೆ, ಯಾಕೆ ಇವತ್ತು ಹಿಂಗ್ ಬಂದಿದ್ಯಾ ಹುಚ್ಚಿ ತರ? ಅವಳಿಗೂ ಆಗಲ್ಲ ಅಂದ್ರೆ ಇವಳ ಮುಖ ಮುಚ್ಕೊಂಡ್ ಕಂಟೆಂಟ್ ಕೊಡೋಳು. ಇವಳು ಏನ್ ಸ್ಕಿಲ್ ಏನೇ ಅಷ್ಟು ಓದ್ತಿದ್ಯಾ? ಬುಕ್ ಎಲ್ಲಿದೆ ಅಂದ್ರೆ ಇವಾಗ ಬೆಳಗ್ಗೆ ಕುತ್ಕೊಂಡು ಹುಡುಕಿದೀನಿ. ನೀವೆಲ್ಲ ಓದ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮೂವಿ ನೋಡ್ಕೊಂಡು ಬೆಳಗ್ಗೆ
ಎಲ್ಲರೂ ಮುನಿಷಾ ಎಲ್ಲರಿಗೂ ನಾನು ಸ್ಕಿಲ್ ಓದಿದ್ದೀರಾ ನಾನು ಸಂಜು ವೆಟ್ಸ್ ಗೀತಾ ಮೂವಿ ನೋಡ್ದೆ. ನಾನೇನು ಓದಿಲ್ಲ ಹಂಗೆ ಹೇಳೋದನ್ನ. ನಾನೇನು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಏನ್ ನಿಂದು? ನಾನೇನು ಓದಿಲ್ಲ ಅಂತ. ಹೊಸ ಫೋನ್ ತಗೊಂಡವಳೆ. ಏನ್ ಅವಳಿಗೆ ನೋಡ್ರಿ ಇನ್ನು ಕ್ಯಾಮ್ರಾ ಕಾಣ್ಲಿ ತಾನೆ ತೋರಿಸ್ತವಳೆ. ಫೋನ್ ತಗೊಂಡಿರ ಹೊಸ ಫೋನ್ ತಗೊಂಡು ಫುಲ್ ಕೊಡಿಲಿ ಫೋನ್ ತಗೊಂಡು ಆಗ್ಲೇ ಇಲ್ಲಿ ಹೊಡ್ದಾಕೊಂಡವಳೆ ನೋಡ್ರಿ ಇಲ್ಲಿ ಕಾಣಿಸ್ತೈತೆ. ಅಲ್ಲ ಲೇಕಿ ನಿನ್ ಹತ್ರ ಯಾವ್ದು ನೆಟ್ಗಿರಲ್ವಲ್ಲ. ಅಮ್ಮ ನನ್ನ ಹೆಸರು ಕರಿಯಮ್ಮ ತಾಯಿ ಹೊಸ್ದಾಗೆಲ್ಲ ಹೆಸರಿಡ್ತಾಳೆ. ಲೇಕಿ ಗಂಟ್ಲು ನಿಜವಾಗ್ಲೂ ಅಷ್ಟಿಷ್ಟಲ್ಲ ಬೇಸ್. ಸ್ವಲ್ಪ ಮೊದರ್ಸರು ಇಡೀ ಊರಿಗೆ ಕೇಳಂಗ್ ಮಾತಾಡ್ತಾಳೆ. ಅದನ್ನ ಲೇಕಿ ನಿಧಾನಕ್ಕೆ ಹೇಳ್ಬೋದಲ್ವಾ ಹಲೋ ಬಾ ಅಂತ. ಹಲೋ ಬಾ 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 ಹಂಗೆಲ್ಲ ಕರಿಬೇಕಾ? ಆಮೇಲೆ ಏನೋ ಯಾರ್ದಾದ್ರು ಸಿಗುತ್ತಾ ಎಲ್ಲಾದ್ರು ಕ್ಲಿಪ್ಪಿಂಗು ಎಲ್ಲಿ ತಕೊಂಡ್ಲಿ ಅಂತ ಕಾಯ್ತಿರ್ತಾಳೆ. ನೆನ್ನೆ ಇವಳು ಅಷ್ಟೇ ಎಲ್ಲಿ ಏನಾದ್ರು ಕಿತ್ತಾಡ್ತಿರ್ತೀವಿ ಏನಾದ್ರು ಆಗ್ತಿರುತ್ತೆ ಫೋನ್ ಹಿಡ್ಕೊಂಡ್ ಬಂದ್ಬಿಡ್ತಾಳೆ. ಅವಳ ವಿಡಿಯೋ ಇವಳು ಮಾಡೋದು ಇವಳ ವಿಡಿಯೋ ಅವಳು. ನಮ್ಮಮ್ಮ ತಿಂಡಿ ಮಾಡ್ಕೊಡೋದು ಲೇಟ್ ಆಯ್ತು, ಹಾಗಾಗಿ ನಾನೇ ಬ್ರೆಡ್ ಟೋಸ್ಟ್ ಮಾಡ್ಕೊಂಡ್ಬಂದಿದ್ದೆ ತಿಂತಾ ಇದ್ದೀನಿ. ಇವತ್ತು ನೋಡೋಣ 2 ಕ್ಲಾಸ್ ಅಟೆಂಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಧ್ಯಾಹ್ನ ಲ್ಯಾಬ್ ಇಂಟರ್ನಲ್ಸ್ ಇದೆ, ಓದಬೇಕು, ರೆಕಾರ್ಡ್ ಕಂಪ್ಲೀಟ್ ಮಾಡಬೇಕು. ನೋಡುವ ಏನು ಮಾಡೋದು ಅಂತ. ಸಂಡೇ ವ್ಲಾಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಂದರೆ ಇವತ್ತು ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಲ್ಯಾಬ್ ಇಂಟರ್ನಲ್ಸು. ಈಗ ಜಸ್ಟ್ ಸೆಕೆಂಡ್ ಇಂಟರ್ನಲ್ಸ್ ಮುಗ್ದಿದೆ. ಸ್ವಲ್ಪ ಉಸಿರಾಡೋದು ಟೈಮಲ್ಲಿ ಮತ್ತೆ ಫುಲ್ಲು ಲೈಕ್ ಒನ್ ಡೇ ಬಿಟ್ಟು ಡೇ ಈ ಥರ ಲ್ಯಾಬ್ ಯಾವಾಗಿದೆ ಅವಾಗೆಲ್ಲ ಲ್ಯಾಬ್ ಇಂಟರ್ನಲ್ಸ್ ಇದೆ, ಅದಕ್ಕೆ ಓದಬೇಕು. ಇವತ್ತಿತ್ತು ಆ್ಯಂಡ್ ಇವತ್ತು ಓಕೆ ಗುಡ್ ಚೆನ್ನಾಗಾಯಿತು ಅಷ್ಟೇ. ಇವಾಗ ಅದೇ ಸಂಡೇ ವ್ಲಾಗನ್ನ ಇವಾಗ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಓಟ್ಸ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ. ಬಟ್ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು, ಅದಕ್ಕೆ ನಾನು ಓಟ್ಸ್ ತಿನ್ನೋಕ್ಕಾಗಿಲ್ಲ. ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಕಾಲೇಜಿಗೆ ತೊಗೊಂಡೋಗಿದ್ದೆ, ಅಲ್ಲೇ ತಿಂದೆ. ಆ್ಯಂಡ್ ಅದ್ರ ಜೊತೆಗೆ ಲೇಕಿ ನನಗೆ ಅಲ್ಲಿ ಅವ್ರದ್ದು ಹಾಸ್ಟೆಲಿಂದ ಇಡ್ಲಿ ತೊಗೊಂಡು ಕೊಟ್ಟಿದ್ಲು, ಅದನ್ನೇ ತಿನ್ಕೊಂಡಿದ್ದೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿರೋದು ಹಂಗೆ ಇದೆ. ಇವಾಗ ಅದನ್ನು ಹಾಕೊಂಡು ಓಟ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಿಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ನಾಳೆ ಇಂಟರ್ನಲ್ಸ್ಗೆ ಓದೋದಿದೆ, ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆಯಿಂದ ನೋಡೋಣ ಹೊಸ ಕಂಟೆಂಟ್ ಥರ ಹುಡುಕಿ ಏನಾದರೂ ಮಾಡೋಣ. ಕ್ಯಾಶುಯಲ್ ಆಗಿ ಇಷ್ಟು ದಿನ ಬರೀ ಡೈಲಿ ಬ್ಲಾಗ್ಸೇ ಮಾಡ್ತಾ ಇದ್ದೆ. ಡೈಲಿ ಬ್ಲಾಗ್ಸ್ ಅಂತೂ ಇದ್ದೇ ಇರುತ್ತೆ. ಡೈಲಿ ಬ್ಲಾಗ್ಸ್ ಜೊತೆಗೆ ಏನಾದರೂ ಕಂಟೆಂಟ್ ಇರಲಿ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾಳೆಯಿಂದ ಕಂಟೆಂಟ್ ಥರ ಮಾಡೋಣ ವಿಡಿಯೋಸ್ನ ಅಂತ ಅಂದ್ಕೊಂಡಿದ್ದೀನಿ. ಅದೇ ಒಂದಿನ ಕಂಟೆಂಟ್ ಡೈಲಿ ಬ್ಲಾಗ್ ಆ ಥರ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ವ್ಲಾಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಲ್ಲರೂ. ಆ್ಯಂಡ್ ಈ ವಿಡಿಯೋ ಜಾಸ್ತಿ ಲ್ಯಾಗ್ ಮಾಡೋದಿಲ್ಲ, ಸ್ವಲ್ಪನೇ ಮುಗಿಸ್ಬಿಡ್ತೀನಿ ಆಯಿತಾ. ವಿಡಿಯೋನ ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.